ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ಎಲ್ಲರೂ ತಮ್ಲೈನ್ ನೋಡಿರ್ತೀರ. ಏನಪ್ಪ ವಿಶೇಷತೆ ಅಂದರೆ ಇವತ್ತು ಗುರುವಾರ ಆಗಿರೋದ್ರಿಂದ ನಾನಿಲ್ಲಿ ಮನೇನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಬೆಳಗ್ಗೆನೇ ಬೇಗ ಎದ್ದು ನಾಷ್ಟ ಎಲ್ಲ ಮುಗಿಸ್ಕೊಂಡು ಮನೇನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಇವತ್ತೇನಪ್ಪ ಒಂದು ವಿಶೇಷ ಅಂದರೆ ಇವತ್ತು ಗುರುವಾರದ ದಿನವೇ ರಾಯರ ಪಟ್ಟಾಭಿಷೇಕದ ದಿನ ಬಂದಿದೆ. ಸೊ ಅದಕ್ಕೋಸ್ಕರ ಇಲ್ಲಿ ನಾನು ರಾಯರಿಗೆ ಪೂಜೆಯನ್ನು ಮಾಡ್ಕೋಬೇಕಾಗಿತ್ತು. ಅದಕ್ಕೆ ನಾನು ಮಾರ್ನಿಂಗ್ ಬೇಗ ಎದ್ದು ನಾಷ್ಟ ಎಲ್ಲ ಮುಗಿಸಿ ಇಲ್ಲಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಈ ರೀತಿ 15 ಡೇಸ್ ಒಂದ್ಸರಿ ಕ್ಲೀನ್ ಮಾಡ್ಕೊಳ್ತೀನಿ ಮನೇನ. ಹಾಗೆ ಸಂಕ್ರಾಂತಿ ಹಬ್ಬದಲ್ಲಿ ಮಾಡಿದೆ. ಶಿವರಾತ್ರಿ ಹಬ್ಬದಲ್ಲಿ ನನಗೆ ವೀಕ್ ಆಫ್ ಇಲ್ಲದೆ ಇರೋದ್ರಿಂದ ಮಾಡ್ಕೊಳಕ್ಕಾಗಿರಲಿಲ್ಲ. ಪೂರ್ತಿಯಾಗಿ ಈ ರೀತಿ ಜೇಡನೆಲ್ಲ 15 ಡೇಸ್ ಒನ್ಸು ನಾನು ಕ್ಲೀನ್ ಮಾಡ್ಕೊಳ್ತೀನಿ. ಯಾಕಂದರೆ ಜಾಸ್ತಿ ಧೂಳಾಗೋದಿಲ್ಲ ಈ ರೀತಿ 15 ಡೇಸ್ ಒಂದ್ಸರಿ ಮಾಡಿಕೊಂಡ್ರೆ. ಅದಕ್ಕೋಸ್ಕರ ನಾನಿಲ್ಲಿ 15 ಡೇಸ್ ಒನ್ಸ್ ಈ ರೀತಿ ಪೂರ್ತಿ ಮನೇನ ಒಂದ್ಸರಿ ಡಸ್ಟ್ ಎಲ್ಲ ಮಾಡ್ಕೊಳ್ತೀನಿ. ಹಾಗೆ ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ಕ್ಲೀನ್ ಮಾಡಿಕೊಂಡೆ. ಯಾಕಂದರೆ ಇವತ್ತು ರಾಯರ ಪಟ್ಟಾಭಿಷೇಕದ ದಿನ ನಾನಿಲ್ಲಿ ಪೂಜೆನ ಮಾಡ್ಕೋಬೇಕಾಗಿತ್ತು. ಅದಕ್ಕೋಸ್ಕರ ಇವತ್ತು ಮನೇನ ಪೂರ್ತಿಯಾಗಿ ಈ ರೀತಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನನ್ನ ಒಂದು ಯೂಟ್ಯೂಬ್ ಚಾನಲ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಾಗೆ ನಾನಿಲ್ಲಿ 15 ಡೇಸ್ ಒನ್ಸ್ ಈ ರೀತಿ ಕ್ಲೀನ್ ಮಾಡ್ಕೊಳ್ತೀನಿ. ಯಾಕೆ ಅಂದರೆ ಮೈಂಡು ಸಹ ನಮಗೆ ರಿಲೀಫ್ ಆಗುತ್ತೆ. ಯಾಕಂದರೆ ನಾವು ಕೆಲಸದಲ್ಲೇ ಫುಲ್ಲು ಬ್ಯುಸಿ ಇರ್ತೀವಿ. ಮನೆಗೆ ಅಂತ ನಾವು ಸ್ವಲ್ಪನೂ ಟೈಮ್ ಕೊಡೋದಿಲ್ಲ. ಈ ರೀತಿ ಕ್ಲೀನ್ ಮಾಡೋದ್ರಿಂದ ಮನೆ ಸಹ ಸ್ವಲ್ಪ ಕ್ಲೀನಾಗಿ ಸ್ವಚ್ಛವಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ವೀಕ್ ಆಫ್ ಟೈಮಲ್ಲಿ ಈ ರೀತಿ ಮಾಡ್ಕೊಳ್ತೀನಿ. ಫೈನಲ್ ಆಗಿ ನಾನು ಎಲ್ಲನೂ ಕ್ಲೀನ್ ಮಾಡಿಕೊಂಡು ಸ್ನಾನ ಮುಗಿಸ್ಕೊಂಡು ಈಗ ರಾಯರ್ ಫೋಟೋಗೆ ನಾನಿಲ್ಲಿ ಶ್ರೀಗಂಧನ ಹಚ್ತಾ ಇದ್ದೀನಿ. ನಾನಿಲ್ಲಿ ಶ್ರೀಗಂಧ ಬಿಟ್ಟರೆ ಇನ್ನೇನೂ ಸಹ ರಾಯರಿಗೆ ಹಚ್ಚೋದಿಲ್ಲ. ಯಾಕಂದರೆ ನನಗೆ ರಾಘವೇಂದ್ರ ಸ್ವಾಮಿ ಮಠದಲ್ಲೇ ಹೇಳಿರೋದು ಶ್ರೀಗಂಧ ಮಾತ್ರ ಹಚ್ಚಬೇಕು ಅಂತ. ಇದು ಎಷ್ಟು ಗೊತ್ತು ಸರಿ ಅಂತ ನನಗೆ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ಕಾಮೆಂಟ್ ಮುಖಾಂತರ ತಿಳಿಸಿ. ನಂತರ ನಾನಿಲ್ಲಿ ಶ್ರೀಗಂಧ ಹಚ್ಚಿ ಎಲ್ಲ ಆದಮೇಲೆ ರಾಯರ್ ಫೋಟೋಗೆ ನಾನು ಹೂನ ಹಾಕಿ ಅಲಂಕಾರ ಮಾಡ್ಕೊಳ್ತೀನಿ. ಹಾಗೆ ರಾಯರಿಗೆ ಅಗರಬತ್ತಿ ಮತ್ತು ಕರ್ಪೂರದಿಂದ ಪೂಜೆನ ಮಾಡಬಾರ್ದು ಅಂತಾರೆ. ಅದು ಸಹ ನನಗೆ ರಾಘವೇಂದ್ರ ಸ್ವಾಮಿ ಮಠದಲ್ಲೇ ಹೇಳಿರೋದು. ಸೊ ಅದಕ್ಕೋಸ್ಕರ ನಾನಿಲ್ಲಿ ಅಗರಬತ್ತಿಯಿಂದ ಮತ್ತು ಕರ್ಪೂರದಿಂದ ಪೂಜೆ ಮಾಡೋದಿಲ್ಲ ರಾಯರಿಗೆ. ನಾನಿಲ್ಲಿ ಹೂವನ್ನು ಹಾಕ್ಕೊಂಡು ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ. ವಿಶೇಷವಾಗಿ ರಾಯರ ವಿಶೇಷ ದಿನಗಳು ಅಂದರೆ ಏಕಾದಶಿ ದಿನ ಮತ್ತು ಪಟ್ಟಾಭಿಷೇಕ ಮತ್ತು ಆರಾಧ್ಯ ದಿನದಲ್ಲಿ ನೀವು ಈ ರೀತಿ ಸೇವೆಯನ್ನು ಮಾಡಿದ್ರೆ ಖಂಡಿತ ನಿಮಗೆ ಫಲ ಅನ್ನೋದು ಸಿಗುತ್ತೆ. ಯಾಕಂದರೆ ಇದಕ್ಕೆ ಎಕ್ಸ್ಪೀರಿಯೆನ್ಸ್ ಸಹ ನಾನು ಮಾಡಿದ್ದೀನಿ, ನನಗೂ ಸಹ ಒಳ್ಳೆಯದಾಗಿದೆ. ಸೊ ಅದಕ್ಕೋಸ್ಕರ ನಾನು ಈ ಥರ ಟೈಮ್ಗಳಲ್ಲಿ ಆದಷ್ಟು ಟೈಮ್ನ ಕೊಟ್ಟು ಪೂಜೆನ ಮಾಡ್ಕೊಳ್ತೀನಿ. ನಂತರ ಇಲ್ಲಿ ನಾನು ಮನೇಲಿ ಮೊದಲು ರಾಘವೇಂದ್ರ ಸ್ವಾಮಿಗಳಿಗೆ ಪೂಜೆನ ಮಾಡಿಕೊಂಡು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಬೇಕಾಗಿತ್ತು. ಅದಕ್ಕೋಸ್ಕರ ನಾನಿಲ್ಲಿ ಪೂಜೆನ ಕಂಪ್ಲೀಟ್ ಮಾಡಿಕೊಂಡು ನಾನು ಹೊರಟೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ. ಸೊ ಇದು ಒಂದು ಬಂದು ಲೊಕೇಟ್ ಆಗಿರೋದು ಟೆಂಪಲ್ ಎಲ್ಲಿಯಪ್ಪ ಅಂದರೆ ಬನಶಂಕರಿ ಸೆಕೆಂಡ್ ಸ್ಟೇಜ್ ನಿಯರ್ ಬೈ ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ ಲೊಕೇಟ್ ಆಗಿದೆ. ಹಾಗೆ ಇದು ಬಂದು ಕಿಮ್ಸ್ ವೈದ್ಯಕೀಯ ಕಾಲೇಜ್ ಪಕ್ಕದಲ್ಲೇ ಇರೋವಂಥ ಮಠ ಆಗಿರುತ್ತೆ. ಸೊ ಇಲ್ಲಿ ಪ್ರತಿ ವಾರ ನಾನು ಇಲ್ಲೇ ಹೋಗೋದು. ಸೊ ಇವತ್ತಿನ ದಿನನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತಷ್ಟು ವಿಡಿಯೋಂದಿಗೆ ಬರ್ತೀನಿ. ಧನ್ಯವಾದಗಳು.